ಶಿರಸಿ ನಗರದಲ್ಲಿ ಅಕ್ರಮ ಮಸೀದಿ ನಿರ್ಮಾಣ ಆರೋಪ. ಜಾಗರಣ ವೇದಿಕೆ ನೇತೃತ್ವದಲ್ಲಿ ಹಿಂದೂ ಸಂಘಟನೆಗಳಿಂದ ನಗರಸಭೆಗೆ ಮುತ್ತಿಗೆ. ಕಾನೂನು ಮೀರಿ ಸರ್ಕಾರಿ ರಜೆ ದಿನ ಅಕ್ರಮ ಕಾಮಗಾರಿ ಮುಂದುವರಿಕೆ. ಆರೋಪಿತ ಅಕ್ರಮ ಕಟ್ಟಡ ಕಾಮಗಾರಿ ತಕ್ಷಣ ನಿಲ್ಲಿಸಲು ತಹಸೀಲ್ದಾರ್ ಆದೇಶ. ದೇವಾಲಯದ ಪಕ್ಕದಲ್ಲಿ ಮಸೀದಿ ನಿರ್ಮಾಣ ಆರೋಪಿಸಿ ಮನವಿ ಸಲ್ಲಿಕೆ. ಮಸೀದಿ ಆ ಕಟ್ಟಡ ಈಗಾಗಲೇ ಅದು ಹೊಂದ್ಕೊಂಡಂತೆ ಕಸ್ತೂರ್ಬಾ ನಗರದಲ್ಲಿ 3-4 ಮಸೀದಿಗಳಿದೆ. ಈಗ ಮತ್ತೊಂದು ಕಟ್ಟಡ ಇರ್ತಾ ಉಂಟು. ಆದ್ರೆ ಯಾರ ಕಾರಣದ ಕೈಗಳು ಇದಕ್ಕೆ ಸಪೋರ್ಟ್ ಉಂಟು. ಈಗಾಗಲೇ ಬಂದ್ ಆಗ್ಬೇಕು ಅಂತ ಹೇಳಿ ನಿಮ್ ನಗರಸಭಾ ಅಧಿಕಾರಿಗಳು ಹೋಗಿ ಒಂದ್ಸರಿ ನಿಲ್ಸ್ ಬಂದಿದ್ದಾರೆ ಕೆಲಸ. ಆದ್ರೂ ಮತ್ತೆ ನಡೀತಾ ಉಂಟು ಅಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯರಿಗೆ ಒಂದು ಕಟ್ಟಡ ಕಟ್ಲಿಕ್ಕೆ ನಿಮ್ಮ ನಗರಸಭೆಗೆ ನಾವು 2 ಸರಿ ಓಡಾಡ್ಬೇಕು. ಈ ಕಟ್ಟಡಕ್ಕೆ ಇದಕ್ಕೆ ಕಾಣದ ಕೈ ಯಾರು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಹಿಂದೂ ಸಂಘಟನೆ ಉಗ್ರವಾಗಿ ಖಂಡಿಸ್ತದೆ. ಮುಂದಿನ ದಿನ ಇದು ಉಗ್ರವಾಗಿ ಪ್ರತಿಭಟಿಸಬೇಕಾಗ್ತದೆ. ನಗರಸಭೆ ಎಚ್ಚೆತ್ಕೊಂಡು ಆದಷ್ಟು ಬೇಗ ಆ ಕಟ್ಟಡವನ್ನು ಸ್ಥಗಿತ ಮಾಡಿ ಅಲ್ಲಿ ಮೊದಲಿದ್ದಂಗೆ ಮಾಡಬೇಕು. ಯಾಕಂದ್ರೆ ಶ್ರೀನಿವಾಸ್ ಹೆಬ್ಬಾರು ತಮ್ಮ ಸ್ವಂತ ದುಡ್ಡಿನಲ್ಲಿ ಅಲ್ಲಿ ಈಗಾಗಲೇ ಬಸಟಿಕೆರೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಅದನ್ನ ತಾವು ಗಮನದಲ್ಲಿ ಇಟ್ಕೊಂಡು ಸಾರ್ವಜನಿಕರಿಗೆ ಅದನ್ನ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹೋರಾಟ ಇನ್ಸ್ಪೆಕ್ಷನ್ ಮಾಡಿದಾರಂತೆ ಅವರೇ ಹೇಳಿದ್ರಿ. ಅವ್ರ ಗಮನಕ್ಕಿದೆ. ಅವ್ರ ಉತ್ತರ ಏನನ್ನೋದು ನಮಗೆ ಹೇಳ್ಬೇಕು. ಅವರು ಮಾಡಿದ್ದಾರೆ. ನಿಮ್ಮ ಗಮನದಲ್ಲೇ ನಡೀತಾ ಇದೆ. ಅದು ಮೊನ್ನೆ ಇದು ಒಂದು ನಿಮಿಷ ಅವರು ಕಮಿಷನರ್ ಅವರು ಇದು ಮಾಡಿದ್ರು. ತಯಾರಾಗ್ತಾ ಇದೆ. ಈಗ ಆ ಕಟ್ಟಡ ಏನು ಅಂತ ಕೇಳಿದ್ರೆ ನಗರಸಭೆಯಿಂದ ಪರ್ಮಿಷನ್ ಇಲ್ಲ ಅದಕ್ಕೆ. ಅದರಲ್ಲಿ ಈಗ ಮಸೀದಿ ಕಟ್ತಾ ಇದ್ದಾರೆ. ಅಲ್ಲ, ಅದು ಸರ್ಕಾರಿ ಜಾಗ ಅಲ್ಲ, ಸರ್ಕಾರಿ ಜಾಗನೇ. ಅದು ಬಫರ್ ಝೋನಿಗೆ ಬಿಟ್ಟಿರೋ ಜಾಗ. ಬಫರ್ ಝೋನಿಗೆ ಬಿಡ್ತಾರಲ್ಲ, ಕೆರೆಗಿಂತ ಬಫರ್ ಝೋನಿಗೆ ಬಿಟ್ಟಿರೋ ಜಾಗ, ಕೆರೆ ಒತ್ತುವರಿ ಜಾಗ. ಆಯ್ತಾ? ಈಗ ಅದಕ್ಕೆ ತಾವು ಏನಂತ ಹೇಳಿ ಇಮಿಡಿಯೇಟ್ಲಿ ಏನು ಈ ಮಸೀದಿ ಏನ್ ಕಟ್ತಾ ಇದ್ದಾರೆ ಅದನ್ನ ನಿಲ್ಲಿಸಬೇಕು. ಏನ್ ಜಾಗದ ವಿಚಾರ ಇದು? ಕಟ್ಟಡ ನಿರ್ಮಾಣ ಆಗ್ತಾ ಇದ್ದಾರೆ. ಇವತ್ತವರೆಗೂ ನಿಮ್ ಗಮನಕ್ಕೆ ಬರ್ಲಿಲ್ಲ. ಮತ್ತೆ ನಗರಸಭೆ ಹೋಗಿ 1 ಸರಿ 2 ಸರಿ ಹೋಗಿ ಸ್ಟಾಪ್ ಮಾಡಿದ್ದಾರೆ. ಆದ್ರೆ ಶನಿವಾರ ಭಾನುವಾರ ಅವ್ರದ್ದು ಕಾಮಗಾರಿ ನಡೀತಾ ಇದೆ. ಏನು ನಗರಸಭೆ ರಜೆ ಯಾವಾಗ ಇರ್ತದೆ ಅದಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತಾ ಅಲ್ಲಿ ಈಗಾಗಲೇ ಕಟ್ಟಡ ತಲೆ ಎತ್ತಿ ನಿಂತಿದೆ. ಅದು ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಮದ್ರಾಸ ಮತ್ತು ಮಸೀದಿ ಆಗ್ಲಿಕ್ಕೆ ರೆಡಿ ಆಗ್ತಾ ಇದೆ. ಅಡ್ಜಸೆಂಟ್ ಆಗಿ ಬಸವೇಶ್ವರ ಟೆಂಪಲ್ ಇದೆ. ಮತ್ತೆ 100 ಫೀಟ್ ಒಳಗೆ ಅಲ್ಲ, ಅಲ್ಲ ಮನವಿ ಕೊಟ್ಟು ಬಂದಿದ್ದೇವೆ ಸರ್. ಮಾತಾಡ್ರಿ, ಗಮನಕ್ಕೆ ತಂದಿದ್ದೇವೆ. ನಿಮ್ಮಲ್ಲಿಗೂ ಮಾಹಿತಿ ಕೊಟ್ಟಾಗಿತ್ತು. ಇಲ್ಲ, ಶನಿವಾರ ಆದಿತ್ಯವಾರ ಈಗ ಅಲ್ಲಿ ಬಸಟಿಕೆರೆ ಅಂತೇಳಿ ಯಾವ್ದು KHB ಕಾಲೋನಿ ಹತ್ರ ಸರ್, ಅದನ್ನ ಈಗ ಅಲ್ಲೇನೋ ಬೇರೆ ತರ ಅದು ಕಮ್ಯುನಲ್ ವಾತಾವರಣದಲ್ಲಿ ಇದೆ ಅಂತ ಹೇಳಿ ಅನ್ನೋ ಮಾಹಿತಿ ನನಗೆ ಬಂತು. ನನಗೆ ಕೂಡ ಬಂದಿದ್ದಾರೆ ಕೂಡ ನಂತರಕ್ಕೂ. ತಕ್ಷಣನೇ ಇಮಿಡಿಯೇಟ್ ಅಲ್ಲಿ ಸ್ಟಾಪ್ ಮಾಡಿಸಿ ಸರ್. ಆಮೇಲೆ ಅದನ್ನ ಪರಿಶೀಲನೆ ಆಮೇಲೆ ಮಾಡೋಣಂತೆ. ಯಾವುದೇ ಕಟ್ಟಡ ಆಗೋದು ಬೇಡ ಸರ್. ಸದ್ಯಕ್ಕೆ ಸ್ಥಗಿತ ಆಗಲಿ. ಅದು ಸರ್ಕಾರದ ಜಾಗನೋ ಅಥವಾ ಪ್ರೈವೇಟ್ ಜಾಗನೋ ನೋಡ್ಕೊಂಡು, ಪ್ರೈವೇಟ್ ಜಾಗ ಆಗಿದ್ರೆ ಅವರು ವಿತ್ ಪರ್ಮಿಷನ್ ನಿಮ್ಮ ಕಡೆಯಿಂದ ಅಧಿಕೃತ ಪರವಾನಗಿ ತಗೊಂಡು ಮಾಡ್ಲಿ. ಅದು ಸರ್ಕಾರಿ ಜಾಗ ಆಗಿದ್ರೆ ಪರವಾನಗಿ ಅಲ್ಲ, ಸರ್ಕಾರದಿಂದ ಮಂಜೂರಾತಿ ತಗೊಂಡು ಮಾಡ್ಲಿ. ಅದಕ್ಕೆ ಅವಕಾಶ ಇರ್ತದೆ. ಏನು ಕಾನೂನು ಪ್ರಕಾರ ಏನಿದೆ ಅದು ಮಾಡ್ಕೊಂಡ್ಲಿ. ಇವರು ಸದ್ಯಕ್ಕೆ ಏನು ಮಾಡೋದು ಬೇಡ, ಸ್ಟಾಪ್ ಮಾಡಕ್ಕೆ ಹೋಗ್ಬಾರ್ದು. ನಾನು ಬರ್ತೀನಿ ಅಂತ. ಓಕೆ ಓಕೆ ಇವತ್ತು ಹಿಂದೂ ಜಾಗರಣ ವೇದಿಕೆ ಮತ್ತು ಶಿರ್ಸಿಯ ಸಮಸ್ತ ಹಿಂದೂ ಸಂಘಟನೆ ವತಿಯಿಂದ ಏನು ಶಿರ್ಸಿಯ ಪ್ರತಿಷ್ಠಿತ ಬಸಾಟೆ ಕೆರೆನೆ ಅಂತ ಹೇಳಂತ
ಈ ಶಿರ್ಸಿ RTO ಆಫೀಸ್ ಪಕ್ಕದಲ್ಲಿರುವ ಬಸಾಟೆ ಕೆರೆಯ ಪಕ್ಕದಲ್ಲಿ ಒಂದು ಅನಧಿಕೃತ ಕಟ್ಟಡ ಅಂತಂದ್ರೆ ಇವತ್ತು ಅದರಲ್ಲಿ ಮದ್ರಸಾನೋ ಮಸೀದಿನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಕಟ್ಟಡ ಅನಧಿಕೃತವಾಗಿ ನಡೀತಾ ಇದೆ. ಇವತ್ತು ಎಲ್ಲಿ ಬೇಕಾದಲ್ಲಿ ಮಸೀದಿ ನಿರ್ಮಾಣ ಮಾಡಿಬಿಟ್ಟು ಇವತ್ತು ಪರಿಸರ ಮಾಲಿನ್ಯ ಅಂದ್ರೆ ವಾಯು ಮಾಲಿನ್ಯ ಯಾವ ರೀತಿ ಅಂತಂದ್ರೆ ಇವತ್ತು ಅವ್ರು ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲಾ ಜನರಿಗೂ ತೊಂದರೆ ಆಗೋ ರೀತಿ ಒದರ್ತಾ ಇದ್ದಾರೆ. ಮತ್ತು ದಿನಕ್ಕೆ 5 ಬಾರಿ ಒದರ್ಬೇಕು ಅಂತಂದು ಇದ್ದು ಆ ಅಕ್ಕಪಕ್ಕ ಅವ್ರು ಏನು ಅವಾಜ್ ಸೌಂಡ್ ಮಾಡ್ತಾರೆ, ಆ ಸೌಂಡಿಗೆ ಅಕ್ಕಪಕ್ಕದಲ್ಲಿ ಏನು ಹಿರಿಯರು ಇರ್ತಾರೆ, ಈ ಪೇಷಂಟ್ಗಳಿರ್ತಾರೆ, ಅವರಿಗೆಲ್ಲ ತುಂಬಾ ತೊಂದರೆ ಆಗ್ತದೆ. ಇನ್ನೇ ಮತ್ತೊಂದು ಅನಧಿಕೃತ ಕಟ್ಟಡ ಮಸೀದಿ ನಿರ್ಮಾಣ ಆಯ್ತು ಅಂತಂದ್ರೆ ಆ ಭಾಗದ ಅನ್ಲಿಕ್ಕಿಂತ ನಮ್ಮ ಸಮಸ್ತ ಸಿರ್ಸಿಯ ಎಲ್ಲ ಹಿಂದೂ ಬಾಂಧವರಿಗೂ ಇದು ಮತ್ತೊಂದು ಶಬ್ದ ಮಾಲಿನ್ಯಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗ್ತದೆ ಅಂತ ಅನಿಸ್ತದೆ. ಮತ್ತೆ ಕೆಲವರು ಹೇಳ್ತಾರೆ ಅಲ್ಲಿ ವಕಾರಿ ನಿರ್ಮಾಣ ಮಾಡ್ತಾನೆ ಅಂತ ಹೇಳಿ. ಇವತ್ತು ವಕಾರಿ ನಿರ್ಮಾಣ ಮಾಡಿದ್ರೆ ಕೆರೆಯ ಅಕ್ಕಪಕ್ಕ ಇದೆ ಈ ಸುಂದರವಾದ ಬಸಟ್ಟಿ ಕೆರೆಯನ್ನ ಇವತ್ತವರು ಅಶುಚಿಗೊಳಿಸ್ತಾರೆ. ಯಾಕೆ ಕೇಳಿದ್ರೆ ಇವತ್ತು ವಕಾರಿಯಲ್ಲಿ ಅಡಿಕೆಗೆ ಕೆಮಿಕಲ್ಗಳನ್ನು ಹಾಕ್ತಾರೆ, ಅದ್ರ ನೀರುಗಳನ್ನ ಎಲ್ಲಿ ಬಿಡ್ತಾರೆ? ಇವತ್ತು ಸರಿಯಾದ ಡ್ರೈನ್ ವ್ಯವಸ್ಥೆ ಇಲ್ಲ. ಹಾಗಾಗಿ ಆ ನೀರನ್ನ ಕೆರೆಗೆ ಬಿಟ್ಟು ಆ ಕೆರೆಯಲ್ಲಿ ಬದುಕ್ತಾ ಇರುವಂತ ಜಲಚರಗಳು, ಮೀನುಗಳಿರ್ಬೋದು, ಮತ್ತೆ ಯಾವುದೇ ಒಂದು ಸಣ್ಣ ಪುಟ್ಟ ಜಲಚರಗಳಿರ್ಬೋದು, ಅವಕ್ಕೆಲ್ಲ ಪ್ರಾಣಕ್ಕೆ ಕುತ್ತು ಬರ್ತದೆ ಅಂತ ಹೇಳಿ ನಮ್ದೊಂದು ಭಾವನೆ ಇದೆ. ಮತ್ತು ನಮ್ಮ ಹಿಂದೂ ದೇವಸ್ಥಾನದ ಪಕ್ಕದಲ್ಲೇ ಈ ಮಸೀದಿಯನ್ನು ನಿರ್ಮಾಣ ಮಾಡಿದ್ರೆ ನಮ್ಮೆಲ್ಲ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರ್ತದೆ. ಇವತ್ತೇ ನಮ್ಮ ಒಬ್ಬರು ಮೇಡಮ್ ಹೇಳ್ತಾ ಇದ್ರು ಏನಂತಂದ್ರೆ, ಇವತ್ತೇ ನಮ್ಮ ಗಂಟೆ ಹಿಂದೂಗಳ ದೇವಸ್ಥಾನದಲ್ಲಿ ಗಂಟೆ ಕೇಳಿದ್ರೆ ಅವ್ರಿಗೆ ಆಗೋದಿಲ್ಲ, ಓಂಕಾರ ಕೇಳಿದ್ರೆ ಆಗಲ್ಲ, ಇವತ್ತೇ ಭಗವದ್ಗೀತೆ ಕೇಳಿದ್ರೆ ಆಗೋದಿಲ್ಲ. ಅಂಥದ್ರಲ್ಲಿ ನಮ್ಮ ದೇವಸ್ಥಾನದ ಈಶ್ವರನ ದೇವಸ್ಥಾನದ ಬಸವೇಶ್ವರನ ದೇವಸ್ಥಾನದ ಪಕ್ಕದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ, ಮಸೀದಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸಮಸ್ತ ನಮ್ಮ ಶಿರ್ಸಿಯ ಎಲ್ಲ ಹಿಂದೂ ಸಂಘಟನೆಗಳ ವಿರೋಧವಿದೆ. ಮತ್ತು ಅಲ್ಲಿಯ ಸ್ಥಳೀಯರ ಜೊತೆ ನಾವು ಕೈ ಜೋಡಿಸಿ ಮುಂದಿನ ದಿನದಲ್ಲಿ ಈ ಕಟ್ಟಡವನ್ನ ಏನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ನಗರಸಭೆ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಮತ್ತು ಉಪವಿಭಾಗಾಧಿಕಾರಿಗಳಿರ್ಬೋದು, ಪೊಲೀಸ್ ಇಲಾಖೆಯ ಮೂಲಕ ಇದನ್ನ ನೆಲಸಮ ಮಾಡ್ಲಿಕ್ಕೆ ನಾವು ಮನವಿ ಕೊಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಎಲ್ಲ ಈ ಆಗುವಂತ ಆಗು ಹೋಗುಗಳ ಕೆಟ್ಟ ಘಟನೆಗೆ ನಗರಸಭೆ ಅಧಿಕಾರಿಗಳೇ ಮತ್ತು ಹಾಗೂ ಎಲ್ಲ ಇದಕ್ಕೆ ನಾವು AC ಅವರು ಕೊಡ್ತಾ ಇದೀವಿ, ತಹಶೀಲ್ದಾರೇ ಕೊಡ್ತೀವಿ, ಅವರೇ ಜವಾಬ್ದಾರಿ ಆಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗೊತ್ತಾಯ್ತು. ಅವತ್ತು ನನ್ನ ಹೆಸರು ಪ್ರಕಾಶ್ ಚನ್ನಪ್ಪರ್ ಅಂತ, ಕಮಿಷನರ್ ಶಿರ್ಸಿ. ಒಂದು ವಿಷಯ ಗೊತ್ತಾಯಿತು. ತಕ್ಷಣ ನಾನು AW ಅವರೆಲ್ಲ ಮುಂಜಾನೆ ಹೋಗಿ ಅವತ್ತೇ ಸ್ಟಾಪ್ ಮಾಡಿ ಬಂದಿದ್ದೆ. ಮತ್ತು ಮಿಡ್ಲ್ ಒಂದಿನ ರಜೆ ಇದ್ದಾಗ ಮತ್ತೆ ಅವರು ಶುರು ಮಾಡಿದ ನನಗೆ ವಿಷಯ ಬಂತು. ಮತ್ತು ನಮ್ಮೆಲ್ಲ ಸಿಬ್ಬಂದಿ ಹೋಗಿ ನಮ್ಮ ವೆಹಿಕಲ್ ತೊಗೊಂಡು ಎಲ್ಲ ಮಟ್ಟಲ್ಲಿ ಹಿಡ್ಕೊಂಡ್ಬಂದಿದ್ರು. ಅವಾಗ ಬಂದು ಮಾಡಿಸಿದ್ವಿ. ಇದು ರಜೆ ಇದ್ದಿನ ಅವರು ಅದು ಮಾಡ್ತಾರೆ ಅದನ್ನು. ಈಗ ನಿನ್ನೆ ಶನಿವಾರ ರವಿವಾರ 2 ದಿನ ರಜೆ ಇತ್ತು. ಇಮಿಡಿಯೇಟ್ ನನಗೆ ಫೋನ್ ಮಾಡಿದ್ರು, ಅಣ್ಣರು ಫೋನ್ ಮಾಡಿದ್ರು, ಫೋನ್ ಮಾಡಿ ತಕ್ಷಣ ನಮ್ಮ ಸಿಬ್ಬಂದಿ ಇಂಜಿನಿಯರ್ ಹೋಗಿ ಅದು ಸ್ಟಾಪ್ ಮಾಡಿ ಬಂದಿದ್ದಾರೆ. ಅದರ ಗೊತ್ತಿ ಮಾಡಲಿಕ್ಕೆ ಕಟ್ಟಲು ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಯಾವ ಕಾರಣಕ್ಕೂ. ಮುಂಚೆ ನಾನು ಕೆರೆ ಒತ್ತುವರಿ ಇದೆಲ್ಲ ಕೆರೆ ಒತ್ತುವರಿ ಮಾಡಿ ಸರ್ವೆ ಮಾಡಿ ಇವತ್ತೇ ಲೆಟರ್ ಬರ್ತೇನೆ ಬರೋದು ಅಂದ್ರೆ ಪೂರ್ತಿ ನಾನು ಅಲ್ಲ. ನೀವೀಗ ಲೆಟರ್ ಬರ್ತಿ ಮಾಡೋ ತನಕ ಅಲ್ಲಿ ಶನಿವಾರ ಭಾನುವಾರ ಕೆಲಸ ಸ್ಟಾರ್ಟ್ ಆಗ್ತದೆ. ಈಗ ನೀವು ಶನಿವಾರ ಭಾನುವಾರ ದಿವಸ ನೀವು ಕೆಲಸ ನೋಡ್ಲಿಕ್ಕೆ ಹೋಗುದಿಲ್ಲ, ನಿಮ್ದು ನಗರಸಭೆ ರಜೆ ಇರ್ತದ ಆ ದಿವಸ. ಅಲ್ಲಿ ಕಟ್ಟಡ ರೆಡಿ ಆಗ್ತಾ ಇದ್ರೆ ಅದಕ್ಕೆ ಕಾಣದ ಕೈ ಯಾವ್ದೋ ಒಂದು ಕೆಲಸ ಮಾಡ್ತಾ ಇದೆ ಇಲ್ಲ, ನಿಮ್ಗೆ ಒತ್ತಡ ಇದೆ ಇಲ್ಲ ನಗರಸಭೆಗೆ? ಅದಕ್ಕೆ ಏನೋ ಒಂದು ಒತ್ತಡ ಇದೆ ಏನೋ ಅನಿಸ್ತಾ ಇದ್ದಾರೆ. ಯಾವ ಒತ್ತಡ ಇಲ್ಲ, ನಾನು ಬರೀತೀನಿ. ಯಾವುದೋ ಜಾಗದಲ್ಲಿ ಒಬ್ಬ ಅಧಿಕಾರಿಗಳು ಯಾವುದೋ ಸುಮ್ನೆ ಒಬ್ಬ MLA ನೋ MP ನೋ ಯಾರಿಗೊಬ್ಬ ನಮ್ಮ ಸೇವೆಯನ್ನ ಪೂರ್ತಿ ಅಲ್ಲಿಗೆ ಹೋಗ್ತಾ ಇದೆ. ಅದು ಅಬ್ಜೆಕ್ಷನ್ ಅಂತ ಹೇಳೋದಿಲ್ಲ. ಇಂತಹ ಒಂದು ಸ್ಥಳಕ್ಕೆ ಯಾರಿಗೂ ಏನು ಮಾಡದೇ ಇರುವಂತಹ ರಾಜಕಾರಣಿಗಳು ಕೂಡ ಬೇಕಾದ RTO ಕಚೇರಿಯ ಪಕ್ಕದಲ್ಲಿ ಕೆಲ ಮುಸಲ್ಮಾನರು ಅಧಿಕೃತವಾಗಿ ಪರವಾನಗಿ ಪಡೆಯದೆ ಮಸೀದಿಯನ್ನು ಕಟ್ಟಲು ಈ ಹಿಂದೆ ಅಜಮಾಸು 1.5 ತಿಂಗಳ ಹಿಂದೆ ರಾತ್ರಿಯಿಂದ ಪ್ರಾರಂಭಿಸಿರುತ್ತಾರೆ. ಈ ಮಸೀದಿ ಕಟ್ಟಡವನ್ನು ಸುತ್ತಮುತ್ತಲಿನ ಎಲ್ಲಾ ನಿವಾಸಿಗಳು, ದೇವಾಲಯ ಸಮಿತಿಯವರು, ಕೆರೆ ಅಭಿವೃದ್ಧಿ ಸಮಿತಿಯವರು ಮತ್ತು ಎಲ್ಲಾ ಸಾರ್ವಜನಿಕರು ಇದನ್ನು ವಿರೋಧಿಸಿ ನಗರಸಭೆ ಆಯುಕ್ತರು, ತಹಸೀಲ್ದಾರರು, ಪೊಲೀಸ್ ಉಪ ಅಧೀಕ್ಷಕರು ಮತ್ತು ಸಹಾಯಕ ಆಯುಕ್ತರು ಶಿರ್ಸಿ ಇವರಿಗೆ ವಿಷಯವನ್ನು ತಿಳಿಸಲಾಗಿರುತ್ತದೆ. ನಗರಸಭೆ ಆಯುಕ್ತರು ಮತ್ತು ತಹಸೀಲ್ದಾರರು ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ಈ ಸ್ಥಳದಲ್ಲಿ ಮಸೀದಿ ಮತ್ತು ಬೇರೆ ಯಾವುದೇ ಕಟ್ಟಡ ಕಟ್ಟಲು ಅನುಮತಿ ನೀಡಿರುವುದಿಲ್ಲ ಎಂಬುದಾಗಿ ತಿಳಿಸಿ ಕಾಮಗಾರಿ ನಿಲ್ಲಿಸಲು ಕ್ರಮ ಕೈಗೊಂಡಿರುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲೂ ಸಹ ಕಾನೂನಿನ ಭಯವಿಲ್ಲದೆ ದಿನಾಂಕ 13 ಮತ್ತು 14 ಡಿಸೆಂಬರ್ 2025 ಹಗಲು ರಾತ್ರಿ ಎನ್ನದೇ ಸರ್ಕಾರಿ ರಜೆಯ ನಿಮಿತ್ತ ಕಾಮಗಾರಿ ನಡೆಸುತ್ತಿರುವುದು ಕಂಡುಬರುತ್ತದೆ. ಮಸೀದಿ ಅಥವಾ ಯಾವುದೇ ಕಟ್ಟಡ ಕಟ್ಟಲು ಈ ಸ್ಥಳವು ಈ ಕೆಳಗಿನ ಕಾರಣಗಳಿಂದ ಕಾನೂನು ಬಾಹಿರವಾಗಿರುತ್ತದೆ. ಮೊದಲನೇದಾಗಿ
ಯಾವುದೇ ಕೆರೆ ಏರಿಯಾ ಅಂದ್ರೆ ಬಸೆಟ್ಟಿಕ್ ಏರಿಯಾ ಮೇಲೆ 150 ಅಡಿ ಬಫರ್ ಝೋನ್ ಇರುವುದರಿಂದ ಪರವಾನಗಿಗೆ ಸಾಧ್ಯವಿಲ್ಲ. 2, ಸುತ್ತಮುತ್ತಲಿನ ಹಿಂದೂಗಳ ಮನೆಗಳು ಮತ್ತು ದೇವಾಲಯಗಳಿದ್ದು ಶಾಂತಿ ಭಂಗಕ್ಕೆ ಕಾರಣವಾಗುತ್ತದೆ. 3, ಈವರೆಗೆ ಈ ಕಟ್ಟಡ ಕಟ್ಟುತ್ತಿರುವ ಜಾಗ ಸರ್ಕಾರಿ ಜಾಗವಾಗಿದ್ದು ವಿವರವಾದ ಸರ್ವೆ ಅಗತ್ಯತೆ ಇದೆ. 4, ಈ ಜಾಗವು ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ ಎಂದು ತಿಳಿದು ಬಂದಿದೆ. 5, ಈ ಜಾಗವು ಕೆರೆ ಒತ್ತುವರಿ ಆಗಿರುವುದು ಕಂಡು ಬಂದಿದೆ. ಸಾರ್ವಜನಿಕರಿಗೆ ಈ ಕೆರೆ ಅತ್ಯವಶ್ಯಕವಾಗಿದ್ದು ಅಂತರ್ಜಲ ಕೊರತೆಯಾಗುವ ಸಾಧ್ಯತೆ ಇರುತ್ತದೆ. 6, ಈ ಜಾಗದಲ್ಲಿ ಕಟ್ಟಡ ನಿರ್ಮಾಣವಾದರೆ ಅದರ ಎಲ್ಲಾ ತ್ಯಾಜ್ಯವು ಸಹಜವಾಗಿ ಕೆರೆಗೆ ಹೋಗಿ ಕೆರೆ ನೀರು ಮಲಿನವಾಗುತ್ತದೆ. ಈ ಮೇಲಿನ ಎಲ್ಲಾ ಕಾರಣಗಳಿಂದ ಸಮಸ್ತ ಸಾರ್ವಜನಿಕರ ಪರವಾಗಿ ಈ ಅಕ್ರಮ ಕಟ್ಟಡವನ್ನು ನಿಲ್ಲಿಸಲು ಆಗ್ರಹಿಸುತ್ತಿದ್ದೇವೆ. ದಯವಿಟ್ಟು ತಾವುಗಳು ಇದನ್ನು ಮನಗೊಂಡು ತಕ್ಷಣ ಈ ಅಕ್ರಮವನ್ನು ತಡೆದು ಈ ಜಾಗವನ್ನು ಖುಲ್ಲಾಪಡಿಸಿ ಮತ್ತು ಅದರ ಪರಿಸರದ ವಿಷಯವನ್ನು ಸಂಕ್ಷಿಪ್ತವಾಗಿ ತಮಗೆ ನಾವು ನೀಡಲಿಕ್ಕೆ ಇಷ್ಟಪಡ್ತೇವೆ. ಶಾಲೋಲ ಬಡಾವಣೆಯ ಒಂದು ಅಂಚಿನಲ್ಲಿ ಬಸವೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದ ತಾಗಿ ಒಂದು ವಿಶಾಲವಾದಂತಹ ಒಂದು ಕೆರೆ ಇದೆ. ಬಸಟ್ಟಿ ಕೆರೆ ಅಂತ ಹಿಂದೆ ಮಹಾನ್ ಪುರುಷರು ಯಾರೋ ಒಬ್ಬರು ಜಾಗ ಕೊಟ್ಟು ಆ ಕೆರೆಯನ್ನು ಮಾಡಿದ್ದಾರೆ. ಇತ್ತೀಚೆಗೆ ಆ ಕೆರೆಯನ್ನು ಪುನಶ್ಚೇತನ ಮಾಡಿ ಆಳವಾಗಿ ಮಾಡಿ ವಿಸ್ತಾರ ಮಾಡಿ ನೀರನ್ನ ಅತ್ಯಂತ ಸುಭದ್ರವಾಗಿ ಕಾಪಿಟ್ಟಿದ್ದಾರೆ. ಅತ್ಯಂತ ಸುಂದರವಾದಂತಹ ಒಂದು ಪರಿಸರ. ದುರದೃಷ್ಟವಶ ಇತ್ತೀಚೆಗೆ ನಮ್ಮ ಗಮನಕ್ಕೆ ಬಂದಿದ್ದೇನೆಂದ್ರೆ ಅದರ ದಡದ ಮೇಲೆ ಆ ಒಂದು ಕೆರೆಗೆ ತಾಗಿ ಇರುವಂತಹ ದಡದ ಮೇಲೆ ಆ ಮುಖ್ಯ ರಸ್ತೆಗೆ ಹೊಂದಾಣಿಕೆ ಮಾಡಿಕೊಂಡು ಕಸ್ತೂರ್ಬಾ ನಗರಕ್ಕೆ ಹೋಗುವ ರಸ್ತೆ ಇದೆ ಮುಂದೆ, ಆ ರಸ್ತೆಗೆ ಹೊಂದಾಣಿಕೆ ಮಾಡಿ ಇರುವಂತಹ ಒಂದು ಸಣ್ಣ ಪ್ರದೇಶದಲ್ಲಿ ಕೆರೆಯ ದಡ ಅದು, ಅಲ್ಲಿ ಒಂದು ಇಮಾರತು ಇದ್ದಕ್ಕಿದ್ದಾನೆ ಎದ್ದುಬಿಟ್ಟಿದೆ. ಉದ್ಭವ ಅಂತ ಹೇಳ್ತೇವಲ್ಲ ನಾವು, ಇನ್ನು ಉದ್ಭವ ಸಿನಿಮಾ ಬಂದದ್ದು ನೋಡಿದ್ದೇವಲ್ಲ, ಆ ರೀತಿಯಲ್ಲಿ ಆ ಒಂದು ಜಾಗ ಯಾರ್ದು ಏನು ಹೇಳುವಂಥದ್ದು ನಿಗೂಢವಾಗಿತ್ತು. ಇಷ್ಟು ದಿವಸ ಮೊದಲು ಒಂದು ಸಣ್ಣ ರೂಮ್ ಕಟ್ಕೊಂಡ್ರು. ಇತ್ತೀಚೆಗೆ ಈಗ ಅದನ್ನ ಸ್ವಲ್ಪ ವಿಸ್ತಾರ ಮಾಡಿ ಈಗ ಅಲ್ಲಿ 4, 6, 8 ಕಂಬಗಳು ಸಿದ್ಧವಾಗಿದ್ದಾವೆ. ಇತ್ತೀಚೆಗೆ ನಮಗೆ ಬಂದ ಒಂದು ಸುದ್ದಿಯ ಪ್ರಕಾರ ಈ ಜಾಗದಲ್ಲಿ ಒಂದು ವಿಶೇಷ ಅನ್ಯ ಕೋಮಿಗೆ ಸೇರಿದಂತಹ ಒಂದು ಏನೋ ಒಂದು ಕಟ್ಟಡ ಆಗ್ತಾ ಇದೆ ಮತ್ತು ಅಲ್ಲಿ ಒಂದು ಧರ್ಮ ಕೇಂದ್ರವೂ ಆಗುವ ಸಾಧ್ಯತೆ ಇದೆ ಅನ್ನುವಂಥದ್ದು ನಮಗೆ ಕಂಡು ಬಂದಿದೆ. ಸರ್, ಇದು ಮತ್ತೊಂದು ಅಯೋಧ್ಯ ಉದ್ವೇಗ. ಈಗಾಗಲೇ ಕಾಶಿಯಲ್ಲಿ ಜ್ಞಾನವ್ಯಾಪ್ತಿಯಲ್ಲಿ ನಾವು ನೋಡಿದ್ದೇವೆ. ವಿಶ್ವನಾಥನ ಆ ಒಂದು ಕ್ಷೇತ್ರದಲ್ಲಿ ಆದಂತಹ ಘಟನಾವಳಿಗಳು ನಮಗೆ ಈಗಲೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿದಿದೆ. ಇನ್ನೊಮ್ಮೆ ನಮ್ಮ ಶಿರಸಿಯ ಹೆಸರು ಆ ಒಂದು ವ್ಯಾಪ್ತಿಗೆ ಬರುವಂತಹದ್ದು ಬೇಡ ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿ ಏನಂದ್ರೆ, ನಾವೆಲ್ಲರೂ ಒಂದಾಗಿದ್ದೇವೆ. ನಾವು ಅವಶ್ಯ ಬಿದ್ದರೆ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ನಾವು ಅಲ್ಲಿ ಸೇರ್ಲಿಕ್ಕೆ ಸಿದ್ಧವಿದ್ದೇವೆ. ಅದು ಮುನ್ಸಿಪಾಲಿಟಿಗೆ ಸೇರಿದ್ದು ಅಂತ ನಾವು ಅಂದ್ಕೊಂಡಿದ್ದೇವೆ. ಅದು ಕೆರೆಗೆ ಸಂಬಂಧಪಟ್ಟಂತಹದ್ದು, ಕೆರೆ ಸಾರ್ವಜನಿಕವಾಗಿರುವಂತಹದ್ದು. ಸೊ ಅಲ್ಲಿ ಏನಾದ್ರೂ ಈ ತರದ ಕಟ್ಟಡವನ್ನು ನಿರ್ಮಿಸಿದ್ದೆ ಆದ್ರೆ ಇದು ಒಂದು ಮುಖ್ಯ ರಸ್ತೆಗೆ ತಾಗಿ ಇರುವಂತದ್ದು. ಮಧ್ಯದಲ್ಲಿ ಅವರಿಗೆ ಕಂಪೌಂಡ್ ಹಾಕಿದ್ ಹೋಗಿದ್ರೆ ಅಲ್ಲಿ ಏನೂ ಇರಲಿಲ್ಲ, ಖಾಲಿ ಜಾಗ ಇತ್ತು. ಅಲ್ಲಿ ಒಂದು ಕಂಪೌಂಡ್ ಹಾಕಿ ಅದನ್ನ ಬೈಫರ್ಗೇಟ್ ಮಾಡೋದ್ರಿಂದ ಈಗ ಮುಖ್ಯ ರಸ್ತೆಗೆ ತಾಗಿ ಇರುವಂತ ಜಾಗ ಅದು. ಸೊ ಈ ಜಾಗದಲ್ಲಿ ಇವತ್ತು ಈ ಒಂದು ಕಟ್ಟಡ ಬರ್ತಾ ಇದೆ ಎನ್ನುವಂಥದ್ದು ನಮಗೆಲ್ಲರಿಗೂ ಒಂದು ರೀತಿ ಕಳವಳಕಾರಿಯಾದ ವಿಷಯವಾಗಿದೆ. ಯಾಕಂದ್ರೆ ಶಾಂತವಾಗಿರುವಂತಹ ಒಂದು ಪರಿಸರದಲ್ಲಿ ಒಂದು ದೊಡ್ಡ ಒಂದು ಘರ್ಷಣೆಗೆ ಅವಕಾಶ ಆಗುವಂತ ಸಾಧ್ಯತೆಗಳು ಎಲ್ಲವೂ ನಮಗೆ ನಿಚ್ಚಳವಾಗಿ ಕಂಡು ಬರ್ತಾ ಇದೆ. ಅದರಿಂದ ದಯವಿಟ್ಟು ತಾವು ಈ ವಿಷಯದಲ್ಲಿ ಅವರು ಇದ್ರ ಬಗ್ಗೆ ಒಂದು ಗಮನ ಹರಿಸಿ ಈ ಹಂತದಲ್ಲಿ, ಯಾಕಂದ್ರೆ ಇದು ಶನಿವಾರ ಮತ್ತು ಆದಿತ್ಯವಾರ ಕ್ಷಿಪ್ರಗತಿಯಲ್ಲಿ ಕಟ್ಟಡ ಆಗ್ತಾ ಇದೆ. ಉಳಿದ ದಿನಗಳಲ್ಲಿ ಸ್ತಬ್ಧವಾಗಿರ್ತಾ ಇದೆ. ಸಂಜೆ ಮೇಲೆ ಏನೋ ಚಟುವಟಿಕೆ ನಡೆಯುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಉಳಿದ ದಿನಗಳಲ್ಲಿ ಶನಿವಾರ ಮತ್ತು ಆದಿತ್ಯವಾರ, ವಿಶೇಷವಾಗಿ 2ನೇ ಶನಿವಾರ ಆದಿತ್ಯವಾರಗಳಲ್ಲಿ ಕ್ಷಿಪ್ರಗತಿಯಲ್ಲಿ ಕಟ್ಟಡಗಳ ಕಾಮಗಾರಿ ನಡೀತಾ ಇದೆ. ಸಾಮಾನುಗಳು ಬಂದು ಬೀಳ್ತಾ ಇದ್ದಾವೆ. ರಾತ್ರಿಯೆಲ್ಲ ಕೆಲಸ ನಡೀತಾ ಇದೆ. ನಮ್ಮ ಮಿತ್ರರೊಬ್ಬರು ಅಲ್ಲಿಯ ಛಾಯಾಗ್ರಹಣವನ್ನು ಮಾಡ್ಲಿಕ್ಕೆ ಹೋದಾಗ ಅವರಿಗೆ ಸ್ವಲ್ಪ ಮಟ್ಟಿಗೆ ಅವರು ಭಯ ಹುಟ್ಟಿಸಿದ್ದಾರೆ ಅನ್ನುವಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಏನೇ ಆಗಲಿ ನಾವು ಅವರಿಗೆ ಏನು ಇದು ಮಾಡ್ಲಿಕ್ಕೆ ನಾವು ಇಷ್ಟಪಡಲ್ಲ. ಅವರಿಗೆ ಶಾಂತವಾಗಿರ್ಲಿ, ಅವರು ಚೆನ್ನಾಗಿರ್ಲಿ, ನಾವು ಒಂದು ಬಾಂಧವ್ಯವಾಗಿದ್ದೇವೆ ಎಲ್ಲರೂ. ಆದ್ರೆ ಆ ಸ್ಥಳದಲ್ಲಿ ಮಾತ್ರ ದಯವಿಟ್ಟು ಈ ತರದ ಕಾರ್ಯಚಟುವಟಿಕೆಗಳಿಗೆ ತಾವು ಅವಕಾಶವಾಗಿ ಈ ವಿಷಯದಲ್ಲಿ ತಾವು ಅತ್ಯಂತ ಬಹಳ ಕಠಿಣವಾಗಿ ಮತ್ತು ಕಾನೂನುಯುಕ್ತವಾಗಿ, ಕಾನೂನುಬದ್ಧವಾಗಿ ತಾವು ಇಲ್ಲಿ ವ್ಯವಹರಿಸಬೇಕು. ಮತ್ತು ಆ ಇಡೀ ಪ್ರಾಂತದ 100 ಮನೆಗಳಿಗೆ ನೀರಿನ ಆಸರೆಯಾದಂತಹ ಸುಂದರವಾದಂತಹ ಪರಿಸರವನ್ನು ಕೆಡಿಸುವಂತ ಯಾವುದೇ ಪ್ರಯತ್ನಕ್ಕೆ ನಾವು ಅವಕಾಶವನ್ನು ಕೊಡಬಾರದು ಅಂತ ಹೇಳುವಂತಹದ್ದು ನಮ್ಮೆಲ್ಲರ ಕಳಕಳಿಯ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.